ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ. ವೆಲ್ಕಮ್ ಟು ರೇಷ್ಮಾ ವ್ಲಾಗ್ಸ್. ನಾನಿವತ್ತು ನಮ್ಮ ತೋಟದಲ್ಲಿ ಬೆಳೆದಿರೋ ತರಕಾರಿಯಿಂದ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ತರಕಾರಿ ಕಿತ್ಕೊಳ್ಳೋಣ ಬನ್ನಿ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿಕಾಯಿ, ಕ್ಯಾಪ್ಸಿಕಮ್ಮು ಎಷ್ಟು ಫ್ರೆಶ್ ಆಗಿದೆ ನೋಡಿ. ಹಾಗೆಯೇ ಉದ್ದ ಬದನೆಕಾಯಿ, ಇದು ಅಷ್ಟೇ ಈಗ ತಾನೇ ಬಿಡ್ತಾ ಇದೆ ಎಳೆ ಬದನೆಕಾಯಿ. ಇದು ಗುಂಡು ಬದನೆಕಾಯಿ, ಮೇಲೆಲ್ಲ ನೀಲಿ ಕಲರೇ ಇರುತ್ತೆ, ಒಳಗಡೆ ವೈಟ್ ಇರುತ್ತೆ. ಇದು ನೋಡಿ ಬೀನ್ಸು, ಒಂದೇ ಗಿಡ ಎಷ್ಟೊಂದೆಲ್ಲ ಬಿಟ್ಟಿದೆ. ಸುಮಾರು 1 kg ಅಷ್ಟು ಬಿಟ್ಟಿತ್ತು. ಇದರಲ್ಲಿ ಬಲ್ತಿರೋದೆಲ್ಲ ನೋಡಿ ಕಿತ್ಕೊಂಡಿದ್ದಾಯಿತು. ಹಾಗೆ ಇದಕ್ಕೆ ಯಾವುದೇ ರೀತಿ ರಾಸಾಯನಿಕಗಳು ಬಳಸದೇ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮತ್ತು ಮುಂದಿನ ಗಿಡಗಳಲ್ಲಿ ಇನ್ನೊಂದು ಸ್ವಲ್ಪ ಬೀನ್ಸ್ ಎಲ್ಲ ಇತ್ತು, ಅದನ್ನು ಎಲ್ಲನೂ ಕಿತ್ಕೊಂಡಿದ್ದಾಯಿತು. ಕರ್ಬೇವಿನ ಸೊಪ್ಪು ಮತ್ತು ಹಸಿ ತೊಗರಿಕಾಯಿನೂ ಇತ್ತು. ಹಾಗೆ ಪರಂಗಿ ಹಣ್ಣು ಕೂಡ ಮರದಲ್ಲೇ ಹಣ್ಣಾಗಿತ್ತು. ಎಷ್ಟು ಹಣ್ಣಾಗಿತ್ತು ಅಂದರೆ ಅವತ್ತೇ ಕುಯ್ಬೋದಿತ್ತು, ಅಷ್ಟು ಹಣ್ಣಾಗಿತ್ತು. ಆವಾಗ ಕೀಳಿಸ್ಕೊಂಡು ತರಕಾರಿ ಜೊತೆನೆಲ್ಲ ಅದನ್ನು ತೊಗೊಂಡೆ. ಹಾಗೆ ಮೆಂತ್ಯ ಸೊಪ್ಪನ್ನು ಕಿತ್ತಿದ್ದೆ, ಅದನ್ನು ನಿಮ್ಗೆ ವೀಡಿಯೋ ಹಾಕಿಲ್ಲ. ಇಷ್ಟೆಲ್ಲ ತರಕಾರಿಗಳನ್ನೂ ತೊಗೊಂಡು ನಾನು ಹೇಗೆ ವೆಜ್ ಪಲಾವ್ನ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಬಾಳೆಹಣ್ಣು ಕೂಡ ಇತ್ತು. ನಾವು ತೊಗೊಂಡೋಗಿರೋ ತರಕಾರಿ ಎಲ್ಲ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಾಯಿತು. ಒಂದು ಮಿಕ್ಸಿ ಜಾರ್ಗೆ 3 ಬೆಳ್ಳುಳ್ಳಿ ಗೆಡ್ಡೆ, ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು, 2 ಟೊಮೊಟೊ, 1 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿಕಾಯಿ, 2 ಈರುಳ್ಳಿ, 1 ಇಂಚಷ್ಟು ಚಕ್ಕೆ, 4-5 ಲವಂಗ, ಸ್ವಲ್ಪ ಜೀರಿಗೆ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತರಬೇಕು. ಇದಾದಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕಾಯಕ್ಕಿಟ್ಟು ಇದಕ್ಕೆ ಒಂದು ಅರ್ಧ ಬೌಲಷ್ಟು ಎಣ್ಣೆನ ಸೇರಿಸಿ, ಎಣ್ಣೆ ಕಾದ ನಂತರ ನಾವು ಸಣ್ಣಕ್ಕೆ ಹೆಚ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಸೇರಿಸಿ ಕಹಿ ಹೋಗೋ ತನಕ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಇದಾದಮೇಲೆ 2 ಹಚ್ಚಿರೋ ಈರುಳ್ಳಿ ಹಾಕಿ ಇದು ಕಲರ್ ಚೇಂಜ್ ಆಗೋ ತನಕ ಹುರಿದಾದ್ಮೇಲೆ ಬೀನ್ಸು, ಕ್ಯಾರೆಟು, ಹಸಿ ತೊಗರಿಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ಚೆನ್ನಾಗಿ ಹುರಿಬೇಕು. ಇದಕ್ಕೆ 2.5 ಗ್ಲಾಸಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು 4.25 ಗ್ಲಾಸಷ್ಟು ನೀರನ್ನ ಕುದಿಯೋಕ್ಕಿಟ್ಟಿದ್ದೀನಿ. ಯಾಕೆ ಅಂದರೆ ನನಗೆ ಟೈಮ್ ಸೇವ್ ಆಗುತ್ತೆ ಅನ್ನೋ ಕಾರಣದಿಂದ. ಹಾಗೆಯೇ ಸಣ್ಣಕ್ಕೆ ಬದನೆಕಾಯಿನ ಹೆಚ್ಚಿದ್ನಲ್ಲ ಅದು, ಮತ್ತು ಹಸಿ ಅವರೆಕಾಳು, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಮಸಾಲೆ ಕೂಡ ಸೇರಿಸ್ಕೋಬೇಕು. ಒಟ್ಟಿನಲ್ಲಿ ನಾವು ಎಷ್ಟು ತಾಳ್ಮೆಯಿಂದ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಯಾಕೆ ಅಂತಂದರೆ ಪ್ರತಿಯೊಂದೂ ಹಾಕ್ದಾಗಲೂ ಒಂದು 5 ನಿಮಿಷ, ಒಂದು 10 ನಿಮಿಷ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ರುಚಿ ಬಿಡುತ್ತೆ. ಹಾಗೆ ಘಮ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊದಲೇ 4.25 ಗ್ಲಾಸಷ್ಟು ನೀರನ್ನ ಕುದಿಸಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆಯೇ ಅದು ಕುದೀತಾ ಇರೋದ್ರಿಂದ ಬೇಗನೆ ಕುದಿ ಬಂದಿರುತ್ತೆ. ಸೊ ಅಕ್ಕಿನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಈ ರೀತಿ ಪಲಾವ್ ರೆಡಿ ಆಗ್ತಾ ಬರುತ್ತೆ. ಹಾಗೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ. ಈ ಹದಕ್ಕೆ ಬಂದ ಮೇಲೆ ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು, ಪಲಾವ್ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ. ನಮಸ್ತೆ.